ದೌರ್ಜನ್ಯಗಳು ರಾಜ್ಯಾದ್ಯಂತ ನಡೀತಾನೇ ಇದ್ದಾವೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ಅಕ್ಕಿ ಕಾಳರು ಇದ್ದಾರೆ, ಅಕ್ಕಿ ಕಾಳರು ಒಂದು ನೈಜ ವರದಿ ಮಾಡಿದಂಥ ಹಿರಿಯ ಪತ್ರಕರ್ತ ಶಿವಶರಣವ್ರ ಮೇಲೆ ಮನೆಗೆ ಬಂದು ಒಂದು ಅವ್ಯಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ದು ನಾವೆಲ್ಲರೂ ಇವತ್ತು ಉಗ್ರವಾಗಿ ಖಂಡಿಸಬೇಕಾಗಿದೆ. ಯಾಕಂದರೆ ಪತ್ರಕರ್ತರಿಗೆ ಎಲ್ಲರೂ 4ನೇ ಅಂಗ ಅಂತ ಹೇಳ್ತಾರೆ, ಆದರೆ ನಮ್ಮ ರಕ್ಷಣೆಗೆ ಯಾರೂ ಬರಲ್ಲ. ಹೀಗಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಳೋ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ. ಹೀಗಾಗಿ ಸರ್ಕಾರ ಪತ್ರಕರ್ತರ ನೆರವಿಗೆ ಬರಬೇಕು, ಮತ್ತೇನು ಇಂಥ ಅಕ್ಕಿ ಕಾಳರನ್ನು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಪತ್ರಕರ್ತರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು. ಯಾಕಂದರೆ ಯಾವುದೇ ಪತ್ರಕರ್ತ ಒಂದು ಸುದ್ದಿ ಮಾಡ್ಬೇಕಾರೆ ಅವ ತನ್ನ ಜೀವವನ್ನು ಪಣಕ್ಕಿಟ್ಟು ಸುದ್ದಿ ಮಾಡಿರ್ತಾರೆ. ಈ ರೀತಿ ಮನೆಗೆ ಬಂದು ಕುಟುಂಬದವ್ರು ಇದ್ದಾಕಾರ ಮನೆಗೆ ಬಂದು ಧಮಕಿ ಹಾಕೋದು ಇದು ಭಾಳ ಖಂಡನಾರ್ಹ ವಿಷಯ. ಈ ಕೂಡಲೇ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತು ಮುಂದೆ ಇಂಥ ಅನಾಹುತಗಳು ಆಗದಂತೆ ನಮಗೆ ಎಲ್ಲ ಒಂದು ಪೊಲೀಸ್ ಇಲಾಖೆಯಿಂದಾಗಲಿ ಜಿಲ್ಲಾಡಳಿತದಿಂದ ರಕ್ಷಣೆ ಬೇಕಂತೇಳಿ ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೇನೆ. ಈ ಘಟನೆಯನ್ನು ನಾವು ಈ ರೀತಿ ಮುಂದುವರೆದರೆ ನಾವು ರಾಜ್ಯಾದ್ಯಂತ ಎಲ್ಲ ನಮ್ಮ ಪತ್ರಕರ್ತರ ಸಂಘಟನೆಗಳು ಮತ್ತು ಇನ್ನಿತರ ಸಂಘಟನೆಗಳ ಜೊತೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಸಹ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ. ಹಿರಿಯ ಪತ್ರಕರ್ತರಾದ ಪರಶುರಾಮ್ ಶಿವಶರಣ ಮೇಲೆ ಏನು ಮನೆಗೆ ಬಂದು ಏನು ಧಮಕಿ ಹಾಕುವಂಥ ಏನು ಪ್ರಯತ್ನ ಮಾಡಿದ್ದಾರೆ, ಆ ಇಬ್ಬರು ಅವ್ರನ್ನ ಸೆರೆ ಮಾಡಿದ್ದಾರೆ, ಒಳ್ಳೆಯದು. ಇನ್ನೂ ಇದ್ರ ಮೇಲೆ ಕಠಿಣವಾದ ಕ್ರಮಗಳನ್ನು ಆಗಬೇಕು. ಇವರಿಬ್ಬರೇ ಅಲ್ಲ, ಇವರಿಂದ ದಿನ ಭಾಳ ಜನ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಅಕ್ರಮ ಸಾಗಣೆ ಭಾಳ ಆಗ್ತಾ ಇದೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಇದನ್ನು ಎತ್ತಿ ತೋರಿಸುವಂಥ ಕೆಲಸ ಪತ್ರಕರ್ತರು ಮಾಡ್ತಿದ್ದಾರೆ. ಎದ್ನೋ ಬಿದ್ನೋ ಅಂತ ಪಾಪ ಅವರು ಎಲ್ಲೆಲ್ಲೋ ಹೋಗಿ ಪತ್ರಕರ್ತ ಒಂದು ಪ್ರಸಾರ ಮಾಡ್ತಾರೆ. ಅವ್ರ ಮೇಲೆ ಇವರು ಧಮಕಿ ಹಾಕ್ತಾರೆ ಅಂತಂದರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಇಂಥವ್ರು ಇನ್ನೂ ಭಾಳ ಜನ ಇದ್ದಾರೆ. ಎಲ್ಲರೂ ಪತ್ರಕರ್ತ ನಾನು ಇವತ್ತು ವಿನಂತಿ ಮಾಡ್ಕೋತೀನಿ, ಎಲ್ಲರನ್ನ ಎಕ್ಸ್ಪೋಸ್ ಮಾಡಿರಿ. ಇಲ್ಲಿ ಭಾಳ ಅಕ್ಕಿ ಸಾಗಣೆ ಭಾಳ ಆಗ್ತದೆ. ಇದರಲ್ಲಿ ಕೆಲವೊಬ್ಬರು ಅಧಿಕಾರಿಗಳು ಸಾಮೀಲಾದಾರೆ ಅಂತೇಳಿ ಭಾಳ ಕೇಳ್ಪಟ್ಟಿದ್ದೀವಿ. ಸೊ ಇದೇನಿದು ಹಲ್ಲೆ ನಡೆಸಿದ್ದಾರೆ, ಏನು ಧಮಕಿ ಹಾಕಿದ್ದಾರೆ, ಆ ಮಂದಿ ಪಕ್ಷದಕ್ಕೆ ತೀವ್ರವಾಗಿ ಖಂಡಿಸ್ತದೆ. ಇಂಥದ್ದು ಒಂದು ಪತ್ರಕರ್ತರ ಮೇಲೆ ಧಮಕಿಯನ್ನು ಹಾಕೋದನ್ನು ನಿಲ್ಲಬೇಕು. ಯಾಕಂದರೆ ಒಂದು ಮೀಡಿಯಾ ಅಂದರೆ ಒಂದು 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಮರ್ಯಾದೆ ಕೊಡಬೇಕಾಗುತ್ತೆ. ಅವರು ಎಕ್ಸ್ಪೋಸ್ ಮಾಡೋಕ್ಕೇ ಬಂದಿದ್ದು. ಇವರಿಗೆ ತ್ರಾಸಾದರೆ ಅವರು ಅದೊಂದು ಅಕ್ರಮ ಸಾಗಣೆ ಮಾಡೋದು ಬಿಟ್ಟು ಮಾಡುವಂಥ ಕೆಲಸ ಮಾಡಲಿ. ಅದನ್ನು ಬಿಟ್ಟು ನೀವು ಪತ್ರಕರ್ತರ ಮೇಲೆ ನೀವು ಹಲ್ಲೆ ಮಾಡ್ತೀರಪ್ಪ ಅಂತಂದ್ರೆ, ನೀವು ಬಂದು ಧಮಕಿ ಹಾಕ್ತೀರಂತಂದರೆ ಅದು ನಾಚಿಕೆಗೇಡಿ ಸಂಗತಿ. ಯಾವ್ರ ಮನೇಲಿ ಇರ್ಲಾದ ಕಡೆ ನೀವು ಮನೆಗೆ ಬಂದು ಧಮಕಿ ಹಾಕ್ತೀರಂತಂದರೆ ನಿಮಗೆ ಪೌರಸ್ವತನೇ ಇಲ್ಲ, ನೀವು ಗಂಡಸನೇ ಅಲ್ಲ. ನೀವು ಇಷ್ಟು ಹೊಲಸ ನೀಚ ಒಂದು ಇವರು ಕೃತ್ಯ ಮಾಡಿದ್ದಾರೆ. ನಾನು ಪೊಲೀಸ್ ಇಲಾಖೆಗೆ ಕೇಳ್ಕೊಳ್ಳೋದಂದೆ, ಇವರು ಅಷ್ಟೇ ಅಲ್ಲ, ಇವರಿಂದ ಸುಮಾರು ಜನ ಇದ್ದಾರೆ. ಸುಮಾರು ಜನ ಅಕ್ಕಿ ಅಕ್ರಮ ಸಾಗಣೆ ಮಾಡ್ತಾರೆ ಜಿಲ್ಲೆಯಲ್ಲಿ. ಅವ್ರನ್ನ ಎಲ್ಲರೂ ಕೂಡ ಬಂಧನ ಮಾಡಬೇಕು. ಈ ಅಕ್ಕಿ ಅಕ್ರಮ ಸಾಗಣೆಯಲ್ಲಿ ಯಾರೆಲ್ಲ ಅಧಿಕಾರಿಗಳು ಶಾಮೀಲಾದ ಅವ್ರನ್ನೂ ಕೂಡ ಬಂಧನ ಮಾಡಬೇಕು. ಮತ್ತು ಪತ್ರಕರ್ತರ ಒಂದು ಹಿತಾಸಕ್ತಿಯಾಗಿ ಒಂದು ಕಠಿಣವಾಗಿ ಕಾನೂನು ಬರಬೇಕಂತೇಳಿ ನಾನು ಈ ಮುಖಾಂತರ ವಿನಂತಿ ಮಾಡ್ಕೋತೀನಿ. ಧನ್ಯವಾದಗಳು. ಇವತ್ತಿನ ದಿವಸ ಎಲ್ಲ ಮಾಧ್ಯಮದ ಬಂಧುಗಳು ಒಂದು ಪ್ರತಿಭಟನೆಗಳಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸರ್ಕಾರಕ್ಕೆ ಮನವಿ ಕೊಡೋ ಸಲುವಾಗಿ ಇವತ್ತು ತಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆ ಉದ್ದೇಶ ಏನಂತಂದರೆ, ಕಳೆದ 3-4 ದಿನಗಳ ಹಿಂದೆ ಒಬ್ಬ ಅಕ್ಕಿ ಕದಿಮ ಅಂತಂದರೆ ಸರ್ಕಾರದಿಂದ ಆ ಜನಸಾಮಾನ್ಯರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಅಕ್ಕಿಯನ್ನು ಅವರು ಸಂಗ್ರಹ ಮಾಡಿ ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಹಳ್ಳಿಗೆ ತಿರುಗಾಟ ಮಾಡಿ ಅಕ್ಕಿ ಸಂಗ್ರಹ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜಾಲವನ್ನು ಹೊರಗೆ ಹಾಕಿರ್ತಕ್ಕಂಥ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಪರಶುರಾಮ ಶಿವಶರಣ ಅವರು, ಹೊಸ ದಿಗಂತದ ಜಿಲ್ಲಾ ವರದಿಗಾರರು, ಅವರು ತಮ್ಮ ಒಂದು ಕರ್ತವ್ಯವನ್ನು ಮಾಡಿದ್ದಾರೆ. ಎಲ್ಲಿ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ಹಿಡಿದು ಬಯಲಿಗೆ ಇವತ್ತು ಸಮಾಜಕ್ಕೆ ಅವನ ಕಳ್ಳತನವನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನು ಆ ವ್ಯಕ್ತಿ ಆ ಪತ್ರಕರ್ತರ ಮನೆಗೆ ಹೋಗಿ, ನೀನು ಈ ರೀತಿಯಾಗಿ ಪತ್ರಿಕೆ ಒಳಗೆ ಹಾಕಿದಿ, ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಕಲಾಸ ಮಾಡ್ತೀನಿ ತಿಳ್ಕೊಂಡು ಹೇಳಿ ಅವ್ರಿಗೆ ಜೀವದ ಬೆದರಿಕೆಯನ್ನು ಮನೆಗೆ ಹೋಗಿ ಹಾಕಿದ್ದಾರೆ. ಮತ್ತು ಇದು ಹಂಗಾದ್ರೆ ಇವನು ಕಾನೂನು ಕೈಗೆ ತಗೊಂಡಂಗೆ ಆಗ್ತದೆ. ಒಬ್ಬ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ತಕ್ಕಂಥ ಒಬ್ಬ ಮಾಧ್ಯಮದವರಿಗೆ ಇವತ್ತು ಜೀವ ಬೆದರಿಕೆ ಆಗ್ತದಂದ್ರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಸರ್ಕಾರ ಏನು ನಿದ್ರೆ ಮಾಡ್ತಾ ಇದೆಯಾ? ಇವತ್ತು ಪತ್ರಿಕಾ ರಂಗ ಅಂತಂದರೆ ಸಂವಿಧಾನದ 4ನೇ ಅಂಗ, ಪ್ರಮುಖ ಅಂಗ. ಅದು ಇಡೀ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ತಕ್ಕಂಥದ್ದು. ಸರ್ಕಾರದ ತಪ್ಪು ತಡೆಗಳನ್ನು ಬಯಲಿಗೆ ತಂದು ಅವ್ರನ್ನ ಒಳ್ಳೆಯ ದಾರಿಗೆ ತರುವಂಥ ಕೆಲಸ ಇವತ್ತು ಮಾಧ್ಯಮದ ಮಿತ್ರರು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಾಣವನ್ನೇ ಇವತ್ತು ಒತ್ತಿ ಇಟ್ಟು
ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವರು ಕೂಡ. ಯಾಕಂದ್ರೆ ಪತ್ರಿಕಾ ಮಾಧ್ಯಮ ನಡೆಸೋದು ಅಥವಾ ಆ ದೃಶ್ಯ ಮಾಧ್ಯಮ ನಡೆಸೋದಪ್ಪ ಅಂತಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಇವತ್ತು ದುಷ್ಟರ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಪ್ರಚಾರ ಪಡಿಸುವ ಮೂಲಕ ಸಮಾಜದ ಮುಂದಿಡ್ತಾರಲ್ಲ, ಅದನ್ನು ಅವ್ರಿಗೆ ಸಹಿಸೋಕ್ಕಾಗಂಗಿಲ್ಲ. ಯಾಕಂದ್ರೆ ಮಾಧ್ಯಮದ ಮೇಲೆ ಇವತ್ತು ಅಂಜಿಕೆ ಹಾಕೋದು, ಬಡಿಲಿಕ್ಕೆ ಬರೋದು, ಇವತ್ತು ನಮ್ಮ ಕಳ್ಳತನವನ್ನು ಹೊರಗೆ ಹಾಕಿದ್ರಲ್ಲ ತಿಳ್ಕೊಂಡು ಅವರು ಇವತ್ತು ದಬ್ಬಾಳಿಕೆ ಮಾಡುವಂಥ ಕೆಲಸ ಇದು. ಇವತ್ತು ನಿನ್ನೆದಲ್ಲ, ನಿರಂತರವಾಗಿ ನಡೆದು ಬಂದಂಥ ವಿಚಾರ ಇದು. ಆ ಕಾರಣಕ್ಕಾಗಿ ಆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮದವರು, ಇವತ್ತು ಪತ್ರಿಕಾ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ರಕ್ಷಣೆ ಕೊಡಬೇಕು. ಅದಕ್ಕಾಗಿ ಒಂದು ವಿಶೇಷ ಕಾನೂನನ್ನ ರಚಿಸುವಂಥ ಕೆಲಸ ಆಗಬೇಕು. ಯಾಕಂದ್ರೆ ತಮ್ಮ ಜೀವನವನ್ನ ಒತ್ತೆ ಇಟ್ಟು ಜೀವನದ ಹಂಗನ್ನು ತೋರಿದು ಇವತ್ತು ಸಮಾಜದ ಇರ್ತಕ್ಕಂಥ ಏರುಪೇರು ಅಂಕ ಡೊಂಕಗಳನ್ನು ಇವತ್ತು ತಿದ್ದುವಂಥ ಕೆಲಸ ಮಾಧ್ಯಮದ ಮಿತ್ರರು ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಜೀವ ಬೆದರಿಕೆ ಹಾಕೋದು, ಇವತ್ತು ನೀವು ಬರಿತೀರಿ, ಬರೀರಿ, ಬಂದರೆ ನೋಡ್ರಿ, ನಿಮ್ಮನ್ನ ಖಲಾಸ ಮಾಡ್ತೇವೆ ತಿಳ್ಕೊಂಡು ಈ ರೀತಿ ಹೆದರಿಕೆ ಹಾಕೋದ್ರಿಂದ ಅವ್ರು ಯಾವ ರೀತಿ ಕೆಲಸ ಮಾಡೋದು ಮಾಧ್ಯಮದ ಮಿತ್ರರು. ಹೀಗಾಗಿ ತೊಂದರೆ ಆಗ್ತದೆ ಮಾಧ್ಯಮ ಮಿತ್ರರಿಗೆ. ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಯಾವ ಅಕ್ಕಿ ಕಳ್ಳತನ ಮಾಡಿದಾರಲ್ಲ ಅಂತವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವನು ಒದ್ದು ಒಳಗಡೆ ಹಾಕುವಂಥ ಕೆಲಸ ಮಾಡಿದಾಗ ಮಾತ್ರ ನಾವು ಸುಮ್ಮನೆ ಇರಬೇಕಾಗ್ತದೆ. ಇಲ್ಲದೇ ಇದ್ರೆ ಇಡೀ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ, ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಇಡೀ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಮೊನ್ನೆ ಹೀಗೆ ಅವರು ತಾವೆಲ್ಲ ಮಾತಾಡುವಾಗ ತಕ್ಷಣ SP ಅವರಿಗೆ ಮಾತಾಡಿಕೊಂಡು ಈಗ ಯಾರು ಮನೆಗೆ ಒಂದು ಈ ರೀತಿಯಾದಂಥ ತಪ್ಪನ್ನು ಮಾಡಿದ್ದಾರೆ ಮತ್ತು ಗಲಾಟೆ ಮಾತಾಡಿ ಹೋಗಿದ್ದಾರೆ ಅವರನ್ನು ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟು ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸ್ SP ಮತ್ತು ಪೊಲೀಸರು ಕೂಡ ಮಾಡಿದ್ದಾರೆ. ಸೊ ಇಟ್ಸ್ ಅ ವೆರಿ ಸೀರಿಯಸ್ ಸಂಖ್ಯೆ ಮುಂದಿನ ದಿನಗಳಲ್ಲಿಯೂ ಕೂಡ ಪತ್ರಕರ್ತರ ಒಂದು ರಕ್ಷಣೆಗೋಸ್ಕರ ರೆಗ್ಯುಲರ್ ಆಗಿ ಇಂಥ ಇಶ್ಯೂಸ್ ಬಂದಿರುವಂಥ ಕಡೆ ಪೊಲೀಸ್ ಬೀಟ್ ಮಾಡುವಂಥದ್ದಾಗಿರಲಿ ಮತ್ತು ನಿಮಗೆ ಏನು ಪ್ರೊಟೆಕ್ಷನ್ ಆ್ಯಂಡ್ ಸಪೋರ್ಟ್ ಮಾಡಬೇಕು ಅದನ್ನು ಬೇಕಾಗುತ್ತೆ ಅಂತ ಯಾವಾಗಲೂ ಅನ್ಯಾಯ ಮತ್ತು ಕಹಿ ಘಟನೆ, ಜೀವ ಬೆದರಿಕೆ ತಮ್ಮ ಎಲ್ಲ ನನ್ನ ಪತ್ರಕರ್ತರ ಕುಟುಂಬರು ತಮಗೆ ಆದಂಥ ಕಹಿ ಅನುಭವ ಅಂತ ಹೇಳಿ ಎಲ್ಲ ಬಂದು ನನಗೆ ಬೆಂಬಲ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತಮ್ಮ ಮೊದಲು ನಾನು ಧನ್ಯವಾದ ಸಲ್ಲಿಸ್ತೀನಿ. ಪತ್ರಕರ್ತನ ಪೆನ್ನು ಸ್ವತಂತ್ರವಾಗಿದ್ದಾಗ ಮಾತ್ರ ಪ್ರಜಾಪ್ರಭುತ್ವದ ಕನ್ನಡಿ ಸ್ವಚ್ಛ ಇರೋಕ್ಕೆ ಸಾಧ್ಯ ಆಗುತ್ತೆ. ಪ್ರಜಾಪ್ರಭುತ್ವದ 4ನೇ ಅಂಗ ಎನ್ನುವ ಪತ್ರಿಕಾರಂಗ ನಿರ್ಭೀತಿಯಿಂದ ಕಾರ್ಯ ಮಾಡುವಂಥ ವ್ಯವಸ್ಥೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಹುಳುಕು ಮತ್ತು ಕೊಳಕುಗಳನ್ನು, ಆಮೇಲೆ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜಕ್ಕೆ ದಾರಿ ದೀಪವಾಗಿ ತೋರಿಸುವ ಉತ್ತಮ ಸಮಾಜ ಮತ್ತು ಆರೋಗ್ಯಕರ ಸಮಾಜಕ್ಕೆ ಪತ್ರಿಕಾ ರಂಗ ಮತ್ತು ಪತ್ರಿಕಾ ವ್ಯವಸ್ಥೆ, ಪತ್ರಿಕಾ ಪಾವಿತ್ರ್ಯತೆ ತುಂಬ ಉತ್ತಮ. ಆ ನಿಟ್ಟಿನೊಳಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಜೀವದ ಹಂಗು ತೊರೆದು ನಾವು ಮಾಧ್ಯಮದವರು, ಪತ್ರಿಕಾ ರಂಗದವರು, ಬಡವರು, ನಿರ್ಗತಿಕರು, ಅಸಹಾಯಕರ ಧ್ವನಿಯಾಗಿ, ನೊಂದವರ ಧ್ವನಿಯಾಗಿ, ಸರ್ಕಾರ ಮತ್ತು ಜನರ ಸೇತುವೆಯಾಗಿ ಜನಮುಖಿಯಾಗಿ ಕೆಲಸ ಮಾಡ್ತಾ ರಾತ್ರಿ ಹಗಲು ಶ್ರಮಿಸ್ತಾ ಇದ್ದೀವಿ. ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಶ್ರಮಿಸ್ತಾ ಇದ್ದೀವಿ. ಇಂಥ ಸಂದರ್ಭದಾಗ ನಮ್ಮ ಮನೆಗೆ ಬಂದು ಜೀವ ಬೆದರಿಕೆ ಹಾಕಿ ಅಕ್ಕಿ ಮಾಫಿಯಾ ಬಿಜಾಪುರದಲ್ಲಿ ತುಂಬ ದಶಕಗಳಿಂದ ಬೇರು ಬಿಟ್ಟಿದೆ. ಅಕ್ಕಿ ಮಾಫಿಯಾ 2010ರಿಂದ ಇಲ್ಲಿವರೆಗೂ ಅಕ್ಕಿ ಮಾಫಿಯಾ ಬೇರು ಬಿಟ್ಟಿದೆ. ಈ ಅಕ್ಕಿ ಮಾಫಿಯಾದಿಂದ ದೊಡ್ಡ ಕುಡುಗಳಿವೆ. ಎಲ್ಲ ನಮ್ಮ ಚರಣ್ ರೆಡ್ಡಿ ಸರ್ ಇದ್ದಾಗ, SP ಅವರಿದ್ದಾಗ, ಆಮೇಲೆ ಈ ಹಿಂದಿನ SP ಅವರಿದ್ದಾಗ ಕೆಲವರು ಗಡೀಪಾರು ಮಾಡಿದರು. ಅಂಥ ಕದಿಬರನ್ನು ಈಗ ಏನು ಈ ಜಾಲ ಏನಿದಲ್ಲ ಆ ಜಾಲನ ಬೀರಿಸಿ ಅಂಥವ್ರನ್ನ ಗಡೀಪಾರು ಮಾಡಬೇಕು. ಆಹಾರ ಇಲಾಖೆ ಒಳಗೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅದನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಮಾನ್ಯ ಸರ್ಕಾರ ಅದನ್ನು ಆಹಾರ ಇಲಾಖೆಯ ಅಧಿಕಾರಿಗಳನ್ನು ಅಮಾನತು ಮಾಡಿ ಈ ಹಿಂದೆ ಅಕ್ಕಿ ಸಾಕಾಣಿಕೆ ಹಿಂದೆ ಸರ್ಕಾರದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆ ಕಡು ಬಡವರಿಗೆ ಸಿಗಬೇಕಂತ ವ್ಯವಸ್ಥೆ ಮಾಡಿದ ಸರ್ಕಾರದ ಯೋಜನೆ ದುರುಪಯೋಗ ಆಗ್ತಾ ಇರೋದು ಸರಿಯಲ್ಲ. ಈ ನಿಟ್ಟೊಳಗೆ ನಾವು ವರದಿ ಮಾಡೋದಕ್ಕೆ ನನ್ನ ಮನೆಗೆ ಬಂದು ನಾನು ಇಲ್ಲದ ಸಮಯದಲ್ಲಿ ಜೀವ ಬೆದರಿಕೆ ಹಾಕಿ ನೀನು ಹೆಂಗೆ ಬರ್ದಿ ಅಕ್ಕಿ ಯಾವುದೇ ರೀತಿ ಅವರು ಯಾರದೇ ಹೆಸರು ಬರೆದಿದ್ದಿಲ್ಲ. ನೀ ಹೆಂಗೆ ಬರ್ದಿ ನಿನ್ನೆ ನೀ ಹೆಂಗೆ ಬದುಕ್ತಿ ಹಂಗೆ ನಿಮ್ಮ ಕುಟುಂಬ ಅಂತ ಹೇಳಿ ನಮ್ಮ ಬ್ರದರ್ಗೆ ಬಂದು ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ್ದಾರೆ. ಅವ್ರನ್ನ ಗಡೀಪಾರ ಮಾಡಬೇಕು. ಮತ್ತು ಪತ್ರಕರ್ತ ನಿರ್ಭೀಡಿಯಾಗಿ ಕೆಲಸ ಮಾಡೋ ಪತ್ರಕರ್ತರಿಗೆ ರಕ್ಷಣೆ ಕವಚವಾಗಿ ಕಾನೂನು ಕ್ರಮ ಹೊಸ ಕಾಯ್ದೆ ಜಾರಿ ಆಗಬೇಕು. ಈ ನಿಟ್ಟಿನೊಳಗೆ ನಾನು
ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕೆ ಧನ್ಯವಾದ. ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಇಂಥ ದುಷ್ಕರ್ಮಿಗಳಿಗೆ ನಾ ಇವತ್ತು ಸಂಘದ ಅಧ್ಯಕ್ಷನಾಗಿ ನಾ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ಜಿಲ್ಲಾಡಳಿತ ಕೂಡ ಒಂದು ಸ್ಪಂದನೆ ನೀಡಿದರು. ಜಿಲ್ಲಾಧಿಕಾರಿಗಳು ನಿನ್ನೆ ಮಾತಾಡಿದಾಗ ಭಾಳ ಸ್ಪಂದನೆ ನೀಡಿ ಮಾತಾಡಿದರು. SP ಅವರು ನಮಗೆ ಕರೆ ಮಾಡಿದರು, ಇಲ್ಲ ನಾವು ದೂರು ಕೊಟ್ಟದನ್ನ ಸ್ವೀಕರಿಸಿ ಈಗಾಗಲೇ ದುಷ್ಕರ್ಮಿಗಳ ಬಂಧಿಸಿದ್ದೀವಿ ಅನ್ನೋ ಒಂದು ಸಹಕಾರ ಕೂಡ ಇದೆ. ಇಂಥ ಸಹಕಾರ ನಮಗೆ ಯಾವತ್ತೂ ಜಿಲ್ಲಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಸಂಘಟನಾ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಸಮಿತಿ ಸದಸ್ಯರು ಸೇರಿದಂತೆ ತಾಲೂಕು ಘಟಕದ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ಸರ್ವ ಸದಸ್ಯರ ಪರವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ? ಇನ್ನು ರಾಜ್ಯದಲ್ಲಿ ನಿರ್ಭೀತ ಪರ್ಯ ಮೇಲ್ನೋಟಕ್ಕೆ ಸಂವಿಧಾನದ 4ನೇ ಅಂಗ ಅಂತ ಹೇಳ್ತಾ ಇದ್ದೀವಿ. ಆ 4ನೇ ಅಂಗವನ್ನ ಕುಸಿದು ಹಾಳು ಮಾಡುವಂತ ಷಡ್ಯಂತ್ರ ವಿಜಯಪುರ ಜಿಲ್ಲೆಯಲ್ಲಿ ನಡೀತದೆ ಅಂತ ಹಲ್ಲೆ ಆದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕನ್ನೋ ಕಾಯ್ದೆ ಕೂಡ ಇದೆ. ಆ ಕಾಯ್ದೆ ಅಕ್ಷರಶಃ ಜಾರಿಯಾಗಬೇಕು. ಪತ್ರಕರ್ತರ ರಕ್ಷಣೆಗಾಗಿ ರಾಜ್ಯ ಮಟ್ಟದಲ್ಲಿ ಹೊಸ ಕಾನೂನು ಜಾರಿಯಾಗಬೇಕಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಜಿಲ್ಲಾಧಿಕಾರಿಗಳಾದಂಥ ಆನಂದ್ ಕೆ ಅವರಿಗೆ ನಾ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ವಿಜಯಪುರ ಇವರಿಗೆ ವಿಷಯ ಪತ್ರಕರ್ತ ಪರಶುರಾಮ್ ಶಿವಶರಣ ಅವರಿಗೆ ಜೀವ ಬೆದರಿಕೆ ಹಾಕಿದರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಲು ಕುರಿತು ಮಾನ್ಯರೇ, ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕದ ಮೂಲಕ ಹಾಗೂ ಎಲ್ಲ ಪತ್ರಕರ್ತರ ಮೂಲಕ ನಾವು ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹೊಸದಿಗಂತ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿರುವ ಪರಶುರಾಮ್ ಶಿವಶರಣ ಅವರು ಆಗಸ್ಟ್ 20ರ ಹೊಸದಿಗಂತ ಪತ್ರಿಕೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಳ್ಳ ಸಾಗಾಣಿಕೆ ಕುರಿತು ವಿಶೇಷ ಲೇಖನ ಬರೆದಿದ್ರು. ಆ ಕಾರಣಕ್ಕಾಗಿ ಇಬ್ಬರು ದುಷ್ಕರ್ಮಿಗಳು ಆಗಸ್ಟ್ 24ರ ಸಂಜೆ 4 ಗಂಟೆಗೆ ಪರಶುರಾಮ್ ಅವರು ಮನೆಯಲ್ಲಿ ಇಲ್ಲದೇ ವೇಳೆಯಲ್ಲಿ ಅವರ ಮನೆಗೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಅವರ ಸಹೋದರರ ವಿರುದ್ಧ ಮತ್ತು ಮನೆಯವರ ವಿರುದ್ಧ ಒಂದು ಜೀವ ಬೆದರಿಕೆ ಹಾಕ್ತಾರೆ. ಆ ನಿಟ್ಟಿನಲ್ಲಿ ಪರಶುರಾಮ್ ಅವರ ಸಹೋದರ ಕಲ್ಲಪ್ಪ ಶಿವಶರಣ ಅವರು ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಆ ದೂರಿನ ಅನ್ವಯ ಈಗಾಗಲೇ ಇಬ್ಬರ ಬಂಧನವಾಗಿದೆ. ಈ ಬಂಧನ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಅಕ್ಕಿ ಕಳ್ಳ ಸಾಗಣೆ ಸಂಪೂರ್ಣವಾಗಿ ನಿಲ್ಲಬೇಕು. ಈ ಇಬ್ಬರ ಹಿಂದೆ ಯಾರಿದ್ದಾರೆ ಅವರ ವಿರುದ್ಧ ಕೂಡ ಕಠಿಣ ಕಾನೂನು ರೀತಿಯ ತಾವು ಕ್ರಮಗಳನ್ನು ಕೈಗೊಳ್ಳಬೇಕನ್ನುವ ಭರವಸೆಯೊಂದಿಗೆ ಮತ್ತು ಮನವಿಯೊಂದಿಗೆ ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ನೋಡ್ರಿ ಮನವಿಯನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ನಮ್ಮ ಪ್ರತಿಭಟನೆಗೆ ಕರ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏನೇ ಬರಲಿ ಒಗ್ಗಟ್ಟಿರಲಿ, ಕರ್ತಕ್ಕಾಗಿ ಹೋರಾಟ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಹಲ್ಲೆ ಮಾಡಿದ ಗುಂಡಾಗಳಿಗೆ ಧಿಕ್ಕಾರ, ಧಿಕ್ಕಾರ, ಪತ್ರಕರ್ತರ ಮನೆ ಮೇಲೆ ಹಲ್ಲೆ ಮಾಡಿದ ಗುಂಡಾಗಳಿಗೆ ಧಿಕ್ಕಾರ, ಧಿಕ್ಕಾರ, ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ಗುಂಡಾಗಳಿಗೆ ಧಿಕ್ಕಾರ, ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು. ಕರ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಇರೋದಾಗಲ್ಲ. ಇಲ್ಲಿ ಕಂಡ್ರೆ ಏನು ಮಾಡ್ತಾರೆ, ಇಲ್ಲಿ ಕಂಡು ನೀವು ಬರಕ್ ಹೋಗ್ಬೇಡ್ರಿ, ಅಲ್ಲಿ ನಿಂತಿರ್ತಾರೆ. ಇಲ್ಲಿ ಅಂತಾಗ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಕ್ಕೆ ನಾವು ಹೇಳಿದ್ರು ಕೂಡ ಅವ್ರು ಕೇಳಂಗಿಲ್ಲ. ಈ ರೀತಿಯಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಈ ಒಂದು ಅಕ್ಕಿ ಒಂದು ಕಾಳ ಸಂತೆಯಲ್ಲಿ ಮಾಡಿ ಒಂದು ವಿಚಾರ ಎಲ್ಲ ಚಲೋ ಆಗಿದ್ದು ನಮ್ಮ ಪತ್ರಕರ್ತರು ಒಂದು ಸಮಾಜದ ಅಂಗ ಅವರಿಗೆ ಒಂದು ಈ ರೀತಿ ಮಾಡಿದ್ರೆ ನಮ್ಮಂತರ ಪರಿಸ್ಥಿತಿ ಏನಾಗಬೇಕು. ಅದಕ್ಕಾಗಿ ನಮಗೆ ಇದು ಏನವ ಮೇನ್ ಬೇರೆ, ಯಾಕಂದ್ರೆ ಏನಪ್ಪ ಆಲಮರ ರೀತಿಯಲ್ಲಿ ಎಲ್ಲರಿಗೂ ಗೊತ್ತಿರ್ತಾರೆ, ಎಲ್ಲರಿಗೂ ಗೊತ್ತ. ಆದ್ರೂ ಕೂಡ ಯಾರು ಕೂಡ ಇಲ್ಲಿ ತನಕ ಯಾರು ಹೇಳಕ್ಕಾಗಿಲ್ಲ. ಬಟ್ ರೇಷನ್ ಅಂಗಡಿ ಬಾಜುನೇ ತಗೊಳ್ಳೋರು ಇರ್ತಾರೆ, ಕೊಡೋರು ಇರ್ತಾರೆ. ಬಟ್ ಎಲ್ಲ ಅಧಿಕಾರಿಗಳು ಅಲ್ಲಿಂದ ತಿರುಗಾಡ್ತಾರೆ. ಬಟ್ ಅದು ಒಂದು ಕೂಡ ಯಾರು ಕೂಡ ಇನ್ನೂ ತನಕ ಅದು ಏನು ಮಾಡಿಲ್ಲ, ನೋಡಿಲ್ಲ. ಯಾಕಂದ್ರೆ ನಮ್ಮ ಏನೋ ಶಿವಶರಣ ಅವರು ಒಂದು ಧೈರ್ಯ ಮಾಡಿ ಇದ್ರ ಬಗ್ಗೆ ಅವ್ರು ಸಾಧನೆ ಮಾಡಿದಲ್ಲ. ಬಟ್ ನಾವೇನಂತೀವಿ, ನ್ಯಾಯವಾಗಿ ಸಿಗುವಂಥವ್ರು ಸಿಗಲಿ, ನಮ್ದೇನು ತೊಂದರೆ ಇಲ್ಲ. ಬಟ್ ನಲ್ಲಿ ಇದೇನು ಕಾಳ ದಂಧೆಕೋರರು ಇದನ್ನೇ ಒಂದು ದೊಡ್ಡ ಬಂಡವಾಳ ಮಾಡ್ಕೊಂಡು ಸಮಾಜಾತ್ಮಕ ಶಕ್ತಿಗಳ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ರೆ ಮುಂದೆ ನಾವು ಬದುಕೋದು ಹೆಂಗೆ? ಅದಕ್ಕೋಸ್ಕರ ತಾವು ದಯಾಳುಗಳ ನೀವು ನಮ್ಮ ಒಂದು ಪ್ರತಿಯೊಂದಕ್ಕೂ ಸ್ಪಂದನೆ ಮಾಡ್ತೀರಿ. ಇದನ್ನು ಬೇರೆ ಸಮೇತ, ಯಾಕಂದ್ರೆ ಬಿಜಾಪುರ ನಾಂದಿ ಆಗ್ಬೇಕು. ಯಾಕಂದ್ರೆ ಬಿಜಾಪುರ ಮೊದಲಿಡಿದು ಕೆಟ್ಟದ್ದು ಗೋಳ್ಗುಂಬ್ರ ಬಿಟ್ಟರು ಬಾರಕಮ್ಮ ಅನ್ನೋದಾಗ ಆ ರೀತಿಯಲ್ಲಿ ನಡೆದಿದೆ. ಬಟ್ ಇವತ್ತಿನಿಂದ ಇದು ಯಾರಿಗೆ ಅಂಗಗಳ ಅವಶ್ಯಕತೆ ಅವ್ರಿಗೆ ಸಿಗಲಿ. ಬಟ್ನಲ್ಲಿ ಅಕ್ರಮ ದಂಧೆಕೋರಿಗೆ ದಯವಿಟ್ಟು ತಾವು ಕಡಿವಾಣ ಹಾಕಬೇಕು. ಕರ್ನಾಟಕ ರಾಜ್ಯ ಅಂಗಗಳ ಪಾಲಕರ ಒಕ್ಕೂಟ ನಮ್ಮಲ್ಲಿ ಮನವಿ ಮಾಡಿ. ವ್ಯವಸ್ಥೆ